ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಕೆಳಗಡೆ ನಾನು ಹೇಳ್ತಾ ಹೋಗ್ತೀನಿ. ಡಿಪಾರ್ಟ್ಮೆಂಟ್ ನೇಮ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಇಲಾಖೆ. ಜಾಬ್ ನೇಮ್ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅಂದರೆ ಲೀಗಲ್ ಆಫೀಸರ್, ಡೈರೆಕ್ಟರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್. ವೇಕೆನ್ಸಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ 5. ಜಾಬ್ ಕ್ಯಾಟಗರಿ ಗೌರ್ಮೆಂಟ್ ಜಾಬ್ಸ್ ಅಂದರೆ ಇದು ಸಂಪೂರ್ಣ ಸರ್ಕಾರಿ ಹುದ್ದೆಗಳಾಗಿರ್ತವೆ. ಸ್ಯಾಲರಿ ಸಂಬಳ ಬಂದುಬಿಟ್ಟು 37,000ದಿಂದ 1,31,000 ತನಕ ಇದೆ. ವರ್ಕ್ ಪ್ಲೇಸ್ ಆಲ್ ಓವರ್ ಇಂಡಿಯಾ, ಭಾರತದಾದ್ಯಂತನೂ ಇದೆ. ಮೋಡ್ ಆಫ್ ಅಪ್ಲೈ ಆಫ್ಲೈನ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಇದು ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ 16 ನವೆಂಬರ್ 2024 ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂದರೆ 15 ಜನವರಿ 2025. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕಂದ್ರೆ ನಮಗೆ ಶೈಕ್ಷಣಿಕ ಅರ್ಹತೆ ಏನು ಇರಬೇಕು ಅಂದರೆ ಈ 3 ಹುದ್ದೆಗಳಿಗೆ ಕರೆದಿದ್ದಾರಲ್ಲ ಆ 3 ಹುದ್ದೆಗಳಲ್ಲಿ ಡೈರೆಕ್ಟರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಈ 2 ಹುದ್ದೆಗಳಿಗೆ ಶುಡ್ ಕಂಪ್ಲೀಟ್ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಲೀಗಲ್ ಆಫೀಸರ್. ಈ ಲೀಗಲ್ ಆಫೀಸರ್ಗೆ LLBನ ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಫಾರ್ ಅಪ್ಲೈ. ಈ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಆಫ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಧಿಸೂಚನೆಯಲ್ಲಿ ಇರೋ ಪ್ರಕಾರ 10th PU ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಎನಿ ಡಾಕ್ಯುಮೆಂಟ್ ಫಾರ್ ಏಜ್ ಪ್ರೂಫ್ ವಿಚ್ ಕಂಟೈನ್ ಯುವರ್ ಏಜ್. ಯಾವುದಾದ್ರೂ ಒಂದು ಡಾಕ್ಯುಮೆಂಟು ನಿಮ್ಮ ಏಜ್ ಯಾವುದರಲ್ಲಿ ನೋಟಿಫೈ ಆಗಿರುತ್ತಾ ಆ ಡಾಕ್ಯುಮೆಂಟ್ ಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂದರೆ ನಿಮಗೆ ಏನು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದಕ್ಕೋಸ್ಕರ ಕಂಪ್ಯೂಟ್ರು ಕೋರ್ಸ್ ಕಂಪ್ಲೀಟ್ ಆಗಿರೋ ಒಂದು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ನು ಹಾಕಬೇಕಾಗುತ್ತೆ. ಮತ್ತು ರೀಸೆಂಟ್ ಫೋಟೋ, ನಿಮ್ಮದು ಒಂದು ರೀಸೆಂಟ್ ಫೋಟೋ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀ, ದೇರ್ ಈಸ್ ನೋ ಅಪ್ಲಿಕೇಶನ್ ಫೀ. ಯಾವುದೇ ಥರದ ಅಪ್ಲಿಕೇಶನ್ಸ್ ಫೀಸ್ ಇಲ್ಲ. ಜನರಲ್ ಆಗಿರ್ಬೋದು, SC ST ಆಗಿರ್ಬೋದು, ಕೆಟಗರಿ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಯಾವುದೇ ಕೆಟಗರಿ ಆಗಿದ್ರೂ ಅಪ್ಲಿಕೇಶನ್ ಫೀ ಇಲ್ಲ. ನೆಕ್ಸ್ಟು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ 2 ಸ್ಟೆಪ್ ಇರುತ್ತೆ. ಒಂದು ರಿಟರ್ನ್ ಎಕ್ಸಾಮು ಮತ್ತು ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಹೌ ಟು ಅಪ್ಲೈ, ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಗೋ ಟು ಅಫಿಷಿಯಲ್ ವೆಬ್ಸೈಟ್. ಫಸ್ಟ್ ಏನು ಅಗ್ರಿಕಲ್ಚರ್ ಇಲಾಖೆ ಅನ್ನೋದು ಒಂದು ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟ್ ಓಪನ್ ಮಾಡಬೇಕು. ಓಪನ್ ಆದಮೇಲೆ ಏನು 3 ಕ್ಯಾಟಗರಿ ಜಾಬ್ ಇದ್ದಾವಲ್ಲ ಆ 3 ಕ್ಯಾಟಗರಿ ಜಾಬ್ ಲಿಸ್ಟು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಯಾವ ಜಾಬ್ ಬೇಕೋ ನಾವು ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಪೇಜ್ ಓಪನ್ ಆಗುತ್ತೆ. ಆ ಟೈಟಲ್ಗೆ ಸಂಬಂಧಪಟ್ಟ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇರುತ್ತೆ. ಆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿರೋ ಅಪ್ಲಿಕೇಶನ್ನ ನಾವು ಪ್ರಿಂಟ್ ತೊಗೊಂಡು ಅದರಲ್ಲಿ ಏನೇನು ಕ್ರೈಟೀರಿಯಾ ಇದೆಯೋ ಅದನ್ನೆಲ್ಲ ಫಿಲ್ ಆದಮೇಲೆ ಮೇಲ್ಗಡೆ ಹೇಳಿರೋ ಎಲ್ಲ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಅಟ್ಯಾಚ್ ಮಾಡಿಬಿಟ್ಟು ಅಧಿಸೂಚನೆಯಲ್ಲಿ ನೋಟಿಫೈ ಮಾಡಿರೋ ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕಾಗುತ್ತೆ ಪೋಸ್ಟ್ ಮೂಲಕ.